ಯಲ್ಲಾಪುರ ಮಹಿಳೆ ಕೊಲೆ ಪ್ರಕರಣದ ತನಿಖೆ ಇದೀಗ ಚುರುಕಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಎಸ್ಪಿ ದೀಪನ್ ಎಂಎನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಮಧ್ಯಾಹ್ನ ರಂಜಿತಾಳನ್ನ ರಫೀಕ್ ಕೊಲೆ ಮಾಡಿದ್ದ. ಶಾಲೆಯಿಂದ ಮನೆಗೆ ಬರ್ತಾ ಇದ್ದಾಗ ಹತ್ಯೆ ಮಾಡಿ ಈತ ನಾಪತ್ತೆಯಾಗಿದ್ದ. ಆರೋಪಿ ಬಂಧನಕ್ಕಾಗಿ ವಿಶೇಷ ತಂಡವನ್ನ ರಚನೆ ಮಾಡಲಾಗಿತ್ತು. ಇಂದು ಬೆಳಗ್ಗೆ ಅರಣ್ಯದಲ್ಲಿ ಆರೋಪಿ ಮೃತದೇಹ ಪತ್ತೆಯಾಗಿದೆ. ಆರೋಪಿ ರಫೀಕ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಶಾಂತಿ ಸುವ್ಯವಸ್ಥೆ ಕಾಪಾಡಲು ಹೆಚ್ಚಿನ ಭದ್ರತೆಯನ್ನ ಕಲ್ಪಿಸಲಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಎಸ್ಪಿ ದೀಪನ್ ಎಂಎನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಆರೋಪಿ ರಫೀಕ್ ಈಗ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಆತನ ಮೃತದೇಹ ಇದೀಗ ಅರಣ್ಯದಲ್ಲಿ ಸಿಕ್ಕಿದೆ. ಎಸ್ಪಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಎಸ್ಪಿ ದೀಪನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಲ್ಲಾಪುರ ಮಹಿಳೆ ಕೊಲೆ ಪ್ರಕರಣದ ತನಿಖೆ ಈಗ ಮತ್ತಷ್ಟು ಚುರುಕಾಗಿದೆ. ಈ ವೇಳೆ ರಫೀಕ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ನಿನ್ನೆ ಮಧ್ಯಾಹ್ನ ರಂಜಿತಾಳನ್ನ ರಫೀಕ್ ಕೊಲೆ ಮಾಡಿದ್ದ. ಕೊಲೆ ಮಾಡಿ ನಂತರ ಆತ ನಾಪತ್ತೆಯಾಗಿದ್ದ. ಪೊಲೀಸರು ವಿಶೇಷ ತಂಡವನ್ನ ಕೂಡ ರಚನೆ ಮಾಡಿದ್ರು. ನೋಡಿ, ಇದೇ ರಂಜಿತಾ, ಇದೇ ಮಹಿಳೆಯನ್ನ ಆತ ಪ್ರೀತಿ ಮಾಡ್ತಾ ಇದ್ದ. ಈ ವೇಳೆ ಮದುವೆಗೆ ಆಕೆ ಒಪ್ಪಿಲ್ಲ. ಹೀಗಾಗಿ ರಫೀಕ್ ಆಕೆಯನ್ನ ಕೊಲೆ ಮಾಡಿದ್ದ. ಅದಾದ ಬಳಿಕ ನಾಪತ್ತೆಯಾಗಿದ್ದ. ಈಗ ಆತನ ಮೃತದೇಹ ಅರಣ್ಯದಲ್ಲಿ ಸಿಕ್ಕಿದೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಪಟ್ಟಣದಲ್ಲಿ ಆದಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು ಮತ್ತು ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಯಲ್ಲಾಪುರ ಬಂದ್ಗೆ ಕೂಡ ಕರೆ ನೀಡಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿದ್ದಾರೆ. ಅದರಲ್ಲಿ ಆರೋಪಿಯ ಬಂಧನಕ್ಕಾಗಿ ತಂಡವನ್ನು ಕೂಡ ರಚನೆ ಮಾಡಲಾಗಿತ್ತು. ಆರೋಪಿಯ ಮೃತದೇಹ ಇವತ್ತು ಪತ್ತೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡೋಣ ಸರ್. ಈಗ ನಮಸ್ಕಾರ. ಇದು ಪ್ರಕರಣಕ್ಕೆ ಸಂಬಂಧಪಟ್ಟ ಆಕ್ಚುಲಿ ಪ್ರಕರಣ ಏನು ಸರ್? ಇವಾಗ ಇದು ಇವ್ರದ್ದು ಹತ್ಯೆ ಆಗಿದ ನಂತರ ಇವರು ರಂಜಿತಾ ಅನ್ನೋರ್ದು ಹತ್ಯೆ ರಫೀಕ್ ಅನ್ನೋರು ಮಾಡಿದ್ದು. ಸೊ ಅವ್ರದ್ದು ಮುಂಚೆ ಅವ್ರದಲ್ಲಿ ಸಂಪರ್ಕ ಇತ್ತು. ಅದ್ರ ನಂತರ ಅವರು ಸಂಪರ್ಕ ಬಿಟ್ಟಿದ್ರಿಂದ ಅವ್ರದ್ದು ಅದೊಂದು ಹತ್ಯೆ ನಡೆದಿದೆ. ಇವ್ರು ಆಮೇಲೆ ಪರಾರಿ ಆಗಿರ್ತಾರೆ ರಫೀಕ್ ಅನ್ನೋರು. ಅಲ್ಲೇ ಕಾಡಲ್ಲಿ ಅವ್ರ ಮನೆಯಿಂದ ಬಾಗಿಲಿಂದ ಓಡೋಗಿರ್ತಾರೆ. ಸೊ ನಾವು ಇದಕ್ಕೆ ಸ್ಪೆಷಲ್ ಆಗಿ 4 ತಂಡಗಳ ರಚನೆ ಮಾಡಿ ಕೋಮಿಂಗ್ ಆಪರೇಷನ್ ಮಾಡಿದೀವಿ. ನಮಗೆ ಇಮಿಡಿಯೇಟ್ ಆಗಿ ಮಾಹಿತಿ ಬಂದಿದ್ದರಿಂದನೇ ನಾವು ಸ್ಟಾರ್ಟ್ ಮಾಡಿದೀವಿ ಪತ್ತೆ ಹಚ್ಚೋದಕ್ಕೆ. ಸೊ ಕಂಟಿನ್ಯೂಸ್ ರಾತ್ರಿ ಕೂಡ ಫಾರೆಸ್ಟ್ ಅಲ್ಲಿ ಸಪರೇಟ್ ಟೀಮ್ಸ್ ಮಾಡಿ ನಮ್ದು ಡಾಗ್ ಸ್ಕ್ವಾಡ್ ಕೂಡ ಕರೆಸಿ ನಾವು ಮಾಡಿದೀವಿ. ಕೊನೆಗೆ ನಾವು ಅದರಲ್ಲಿ ಮಾರ್ನಿಂಗ್ ಅವರ್ಸ್ ಅಲ್ಲಿ ನಮಗೆ ಅವರು ಹ್ಯಾಂಗಿಂಗ್ ಮಾಡ್ಕೊಂಡಿರೋದು ಪತ್ತೆ ಆಗಿದೆ. ಸೊ ಇದ್ರ ಬಗ್ಗೆ ನಾವು ಪ್ರಕರಣ ಅದು ಕೂಡ ದಾಖಲು ಮಾಡ್ತಾ ಇದ್ದೀವಿ. ಸೊ ಅವ್ರದ್ದು ಬಾಡಿದು ಕೂಡ ಅವ್ರ ಪ್ರೊಸೀಜರ್ ಪ್ರಕಾರ ನಾವು ಇದು ಮಾಡ್ತೀವಿ. ರಂಜಿತಾ ಹಿನ್ನೆಲೆ ಏನು ಸರ್? ರಂಜಿತಾ ಕೂಡ ಮದುವೆ ಆಗಿತ್ತು. ಮದುವೆ ಆದ ನಂತರ ಮನೆ ಪತಿಯಿಂದ ದೂರ ಆಗಿದ್ರು ಅಂತ ಹೇಳೋ ಮಾಹಿತಿ. ಮತ್ತೆ ಯಾವ ಟೈಮ್ದಲ್ಲಿ ಸರ್ ಈಗ ಸ್ಕೂಲಿಗೆ ಹೋಗಿ ಬರ್ತಾ ಇದ್ರು ಆ ಟೈಮ್ದಲ್ಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇವರು ರಂಜಿತಾ ಅನ್ನೋರು 30 ವಯಸ್ಸು. ಅವರು ಮದುವೆ ಆಗಿ ಒಂದು 10-12 ವರ್ಷ ಆಗಿದೆ. ಅವ್ರಿಗಾಗಲೇ ಒಬ್ರು ಮಗ ಇದ್ದಾರೆ. ಇವರು ಗವರ್ಮೆಂಟ್ ಶಾಲೆಯಲ್ಲಿ ಕುಕ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು. ನಿನ್ನೆ ಮಧ್ಯಾಹ್ನ ಅವರು 2 ಗಂಟೆಗೆ 1:30-2 ಗಂಟೆ ಸಮಯದಲ್ಲಿ ಅವ್ರು ವಾಪಸ್ ಮನೆಗೆ ತಲುಪೋ ದಾರಿಯಲ್ಲಿ ಇವರು ರಫೀಕ್ ಅನ್ನೋರು ದಾರಿಯಲ್ಲಿ ಇದ್ದಿದ್ದಾರೆ. ಸೊ ಆ ಟೈಮಲ್ಲಿ ಅವ್ರ ಹತ್ರ ಮಾತಾಡಬೇಕಾದ್ರೆ ಇದೊಂದು ಹರಿತವಾದ ಆಯುಧದಿಂದ ಇವರು ಅವ್ರಿಗೆ ಹರ್ಟ್ ಮಾಡಿದ್ದಾರೆ. ಇವರು ಮುಂಚೆನೂ ಕೂಡ ಅಲ್ಲಿ ಇವ್ರ ಜೊತೆ ಕ್ಲಾಸ್ಮೇಟ್ ಆಗಿ ಇದ್ದಿದ್ದಾರೆ. ಸೊ ಅವ್ರ ಅಣ್ಣನ ಜೊತೆಗೆ ಕೂಡ ಪರಿಚಯ ಆಗಿದ್ದಾರೆ ಅವರಿಗೆ. ಆರೋಪಿಯವರು ಅವ್ರ ಅಣ್ಣನ ಕೂಡ ಫ್ರೆಂಡ್ಸ್ ಇದ್ದಾರೆ. ಆರೋಪಿ ರಫೀಕ್ ಹಿನ್ನೆಲೆ ಸರ್ ಏನ್ ಕೆಲಸ ಮಾಡ್ಕೊಂಡಿದ್ದ ಅಥವಾ ಎಲ್ಲಾದ್ರೂ ಕೆಲಸ ಮಾಡ್ತಿದ್ದ ಅಥವಾ ಏನಾಯ್ತು? ಅವನು ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಇದ್ರ ಬಿಟ್ಟರೆ ಅವ್ರು ಸೀರಿಯಸ್ ಆಗಿ ಯಾವುದೇ ಪ್ರೊಫೆಷನ್ ಆ ಥರದ್ದು ಯಾವ್ದು ಕಂಡು ಬಂದಿದೆ. ಪ್ರೇಮ ಸಂಬಂಧ ಈ ರೀತಿ ಆಗಿರುವಂತ ಸರ್ ಘಟನೆ ಅದು ನಾವಿನ್ನ ಡೀಟೇಲ್ ಆಗಿ ಎನ್ಕ್ವೈರಿ ಮಾಡ್ತೀವಿ. ಎಕ್ಸಾಕ್ಟ್ ಇದು ಏನಾಗಿದೆ ಅಂತ. ಇವಾಗ ಸದ್ಯಕ್ಕೆ ನಮಗೆ ಈ ತರ ಮಾಹಿತಿ ಇದೆ. ನಾವು ತನಿಖೆ ಇನ್ವೆಸ್ಟಿಗೇಷನ್ ಅಟ್ರಾಸಿಟಿ ಆಕ್ಟ್ ಅಲ್ಲಿ ಬುಕ್ ಮಾಡಿದೀವಿ. ತನಿಖೆನ ನಾವು DSP ಅವರು SSC ಅವರು ಮಾಡ್ತಾ ಇದ್ದಾರೆ. ಸೊ ಅದನ್ನ ನಾವು ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ತನಿಖೆ ಮಾಡಿ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜಿಸಿದರೆ ಯಾವ್ಯಾವ ಪ್ರಮಾಣದ ಪೊಲೀಸರುಗಳನ್ನ ನಿಯೋಜನೆ ಮಾಡಿದ್ರೆ ಅಥವಾ ಇವಾಗಲೇ ನಮ್ಮಲ್ಲಿ 5 KSRP ಪಾರ್ಟೀಸ್ ಇದ್ದಾರೆ. ಇದ್ರ ಜೊತೆಗೆ 6 DR ಪಾರ್ಟಿ ಕೂಡ ಇದ್ದಾರೆ. ಮತ್ತೆ ಆಫೀಸರ್ಸ್ ಈ ಡಿಸ್ಟ್ರಿಕ್ಟ್ ಅಲ್ಲಿ ಯಾರ್ಯಾರು ಇಲ್ಲಿ ಯಲ್ಲಾಪುರಲ್ಲಿ ಕೆಲಸ ಮಾಡಿದ್ದಾರೆ ಅವರು ಕೂಡ ಬಂದಿದ್ದಾರೆ. ಸೊ ನಾವು ಇದು ಬಿಗಿ ಬಂದೋಬಸ್ತ್ ಅಂತ ಮಾಡ್ಕೊಂಡಿದ್ದಾರೆ. ಯಾವುದೇ ತರ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಆಗದಿರೋ ಶಾಂತಿ ಮೇಂಟೈನ್ ಮಾಡೋ ತರ ನಾವು ಇನ್ನು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಇವಿಷ್ಟು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಿಂತ ದೀಪನ್ ಅವರು ಹೇಳುವಂತ ಮಾತು. ಒಟ್ಟಿನಲ್ಲಿ ಪ್ರೀತಿ ಪ್ರೇಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೊಲೆ ಆಗಿದೆ. ಆರೋಪಿಗಳ ಬಂಧನಕ್ಕಾಗಿ ತಾವು ತಂಡವನ್ನು ಕೂಡ ರಚನೆ ಮಾಡಿದ್ವಿ. ಈ ಮಧ್ಯೆ ಆರೋಪಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಒಟ್ಟಿನಲ್ಲಿ ಈ ಪ್ರಕರಣ ತನಿಖೆಯನ್ನು ನಾವು ಮುಂದುವರಿಸುತ್ತೇವೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಯಲ್ಲಾಪುರ ಮಹಿಳೆ ಕೊಲೆ ಪ್ರಕರಣದ ತನಿಖೆ ಇದೀಗ ಚುರುಕಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಎಸ್ಪಿ ದೀಪನ್ ಎಂಎನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಮಧ್ಯಾಹ್ನ ರಂಜಿತಾಳನ್ನ ರಫೀಕ್ ಕೊಲೆ ಮಾಡಿದ್ದ. ಶಾಲೆಯಿಂದ ಮನೆಗೆ ಬರ್ತಾ ಇದ್ದಾಗ ಹತ್ಯೆ ಮಾಡಿ ಈತ ನಾಪತ್ತೆಯಾಗಿದ್ದ. ಆರೋಪಿ ಬಂಧನಕ್ಕಾಗಿ ವಿಶೇಷ ತಂಡವನ್ನ ರಚನೆ ಮಾಡಲಾಗಿತ್ತು.
ಇಂದು ಬೆಳಗ್ಗೆ ಅರಣ್ಯದಲ್ಲಿ ಆರೋಪಿ ಮೃತದೇಹ ಪತ್ತೆಯಾಗಿದೆ. ಆರೋಪಿ ರಫೀಕ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಶಾಂತಿ ಸುವ್ಯವಸ್ಥೆ ಕಾಪಾಡಲು ಹೆಚ್ಚಿನ ಭದ್ರತೆಯನ್ನ ಕಲ್ಪಿಸಲಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಎಸ್ಪಿ ದೀಪನ್ ಎಂಎನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಆರೋಪಿ ರಫೀಕ್ ಈಗ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಆತನ ಮೃತದೇಹ ಇದೀಗ ಅರಣ್ಯದಲ್ಲಿ ಸಿಕ್ಕಿದೆ. ಎಸ್ಪಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಎಸ್ಪಿ ದೀಪನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಲ್ಲಾಪುರ ಮಹಿಳೆ ಕೊಲೆ ಪ್ರಕರಣದ ತನಿಖೆ ಈಗ ಮತ್ತಷ್ಟು ಚುರುಕಾಗಿದೆ. ಈ ವೇಳೆ ರಫೀಕ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ನಿನ್ನೆ ಮಧ್ಯಾಹ್ನ ರಂಜಿತಾಳನ್ನ ರಫೀಕ್ ಕೊಲೆ ಮಾಡಿದ್ದ. ಕೊಲೆ ಮಾಡಿ ನಂತರ ಆತ ನಾಪತ್ತೆಯಾಗಿದ್ದ. ಪೊಲೀಸರು ವಿಶೇಷ ತಂಡವನ್ನ ಕೂಡ ರಚನೆ ಮಾಡಿದ್ರು. ನೋಡಿ, ಇದೇ ರಂಜಿತಾ, ಇದೇ ಮಹಿಳೆಯನ್ನ ಆತ ಪ್ರೀತಿ ಮಾಡ್ತಾ ಇದ್ದ. ಈ ವೇಳೆ ಮದುವೆಗೆ ಆಕೆ ಒಪ್ಪಿಲ್ಲ. ಹೀಗಾಗಿ ರಫೀಕ್ ಆಕೆಯನ್ನ ಕೊಲೆ ಮಾಡಿದ್ದ. ಅದಾದ ಬಳಿಕ ನಾಪತ್ತೆಯಾಗಿದ್ದ. ಈಗ ಆತನ ಮೃತದೇಹ ಅರಣ್ಯದಲ್ಲಿ ಸಿಕ್ಕಿದೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಪಟ್ಟಣದಲ್ಲಿ ಆದಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು ಮತ್ತು ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಯಲ್ಲಾಪುರ ಬಂದ್ಗೆ ಕೂಡ ಕರೆ ನೀಡಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿದ್ದಾರೆ. ಅದರಲ್ಲಿ ಆರೋಪಿ ಬಂಧನಕ್ಕಾಗಿ ತಂಡವನ್ನು ಕೂಡ ರಚನೆ ಮಾಡಲಾಗಿತ್ತು. ಆರೋಪಿಯ ಮೃತದೇಹ ಇವತ್ತು ಪತ್ತೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡೋಣ. ಸರ್, ಈಗ ನಮಸ್ಕಾರ. ಇದು ಪ್ರಕರಣಕ್ಕೆ ಸಂಬಂಧಪಟ್ಟ ಆಕ್ಚುಲಿ ಪ್ರಕರಣ ಏನು ಸರ್? ಇವಾಗ ಇದು ಇವ್ರದ್ದು ಹತ್ಯೆ ಆಗಿದ ನಂತರ ಇವರು ರಂಜಿತಾ ಅನ್ನೋರ್ದು ಹತ್ಯೆ ರಫೀಕ್ ಅನ್ನೋರು ಮಾಡಿದ್ದು. ಸೊ ಅವ್ರದ್ದು ಮುಂಚೆ ಅವ್ರದಲ್ಲಿ ಸಂಪರ್ಕ ಇತ್ತು. ಅದ್ರ ನಂತರ ಅವರು ಸಂಪರ್ಕ ಬಿಟ್ಟಿದ್ರಿಂದ ಅವ್ರದ್ದು ಅದೊಂದು ಹತ್ಯೆ ನಡೆದಿದೆ. ಇವ್ರು ಆಮೇಲೆ ಪರಾರಿ ಆಗಿರ್ತಾರೆ. ರಫೀಕ್ ಅನ್ನೋರು ಅಲ್ಲೇ ಕಾಡಲ್ಲಿ ಅವ್ರ ಮನೆಯಿಂದ ಬಾಗಿಲಿಂದ ಓಡೋಗಿರ್ತಾರೆ. ಸೊ ನಾವು ಇದಕ್ಕೆ ಸ್ಪೆಷಲ್ ಆಗಿ 4 ತಂಡಗಳ ರಚನೆ ಮಾಡಿ ಕೋಮಿಂಗ್ ಆಪರೇಷನ್ ಮಾಡಿದೀವಿ. ನಮಗೆ ಇಮಿಡಿಯೇಟ್ ಆಗಿ ಮಾಹಿತಿ ಬಂದಿದ್ರಿಂದನೇ ನಾವು ಸ್ಟಾರ್ಟ್ ಮಾಡಿದೀವಿ ಪತ್ತೆ ಹಚ್ಚೋದಕ್ಕೆ. ಸೊ ಕಂಟಿನ್ಯೂಸ್ ರಾತ್ರಿ ಕೂಡ ಫಾರೆಸ್ಟ್ ಅಲ್ಲಿ ಸಪರೇಟ್ ಟೀಮ್ಸ್ ಮಾಡಿ ನಮ್ದು ಡಾಗ್ ಸ್ಕ್ವಾಡ್ ಕೂಡ ಕರೆಸಿ ನಾವು ಮಾಡಿದೀವಿ. ಕೊನೆಗೆ ನಾವು ಅದಲ್ಲಿ ಮಾರ್ನಿಂಗ್ ಅವರ್ಸ್ ಅಲ್ಲಿ ನಮಗೆ ಅವರು ಹ್ಯಾಂಗಿಂಗ್ ಮಾಡ್ಕೊಂಡಿರೋದು ಪತ್ತೆ ಆಗಿದೆ. ಸೊ ಇದ್ರ ಬಗ್ಗೆ ನಾವು ಪ್ರಕರಣ ಅದು ಕೂಡ ದಾಖಲು ಮಾಡ್ತಾ ಇದ್ದೀವಿ. ಸೊ ಅವ್ರದ್ದು ಬಾಡಿದು ಕೂಡ ಅವ್ರ ಪ್ರೊಸೀಜರ್ ಪ್ರಕಾರ ನಾವು ಇದು ಮಾಡ್ತೀವಿ. ರಂಜಿತಾ ಹಿನ್ನೆಲೆ ಏನು ಸರ್? ರಂಜಿತಾ ಕೂಡ ಮದುವೆ ಆಗಿತ್ತು. ಮದುವೆ ಆದ ನಂತರ ಮನೆ ಪತಿಯಿಂದ ದೂರ ಆಗಿದ್ರು ಅಂತ ಹೇಳೋ ಮಾಹಿತಿ. ಮತ್ತೆ ಯಾವ ಟೈಮ್ದಲ್ಲಿ ಸರ್ ಈಗ ಸ್ಕೂಲಿಗೆ ಹೋಗಿ ಬರ್ತಾ ಇದ್ರು ಆ ಟೈಮ್ದಲ್ಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇವರು ರಂಜಿತಾ ಅನ್ನೋರು 30 ವಯಸ್ಸು. ಅವರು ಮದುವೆ ಆಗಿ ಒಂದು 10-12 ವರ್ಷ ಆಗಿದೆ. ಅವ್ರಿಗಾಗಲೇ ಒಬ್ರು ಮಗ ಇದ್ದಾರೆ. ಇವರು ಗವರ್ಮೆಂಟ್ ಶಾಲೆಯಲ್ಲಿ ಕುಕ್ ಆಗಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು. ನಿನ್ನೆ ಮಧ್ಯಾಹ್ನ ಅವರು 2 ಗಂಟೆಗೆ 1:30-2 ಗಂಟೆ ಸಮಯದಲ್ಲಿ ಅವ್ರು ವಾಪಸ್ ಮನೆಗೆ ತಲುಪೋ ದಾರಿಯಲ್ಲಿ ಇವರು ರಫೀಕ್ ಅನ್ನೋರು ದಾರಿಯಲ್ಲಿ ಇದ್ದಿದ್ದಾರೆ. ಸೊ ಆ ಟೈಮಲ್ಲಿ ಅವ್ರ ಹತ್ರ ಮಾತಾಡಬೇಕಾದ್ರೆ ಇದೊಂದು ಹರಿತವಾದ ಆಯುಧದಿಂದ ಇವ್ರವ್ರಿಗೆ ಹರ್ಟ್ ಮಾಡಿದ್ದಾರೆ. ಇವರು ಮುಂಚೆನೂ ಕೂಡ ಅಲ್ಲಿ ಇವ್ರ ಜೊತೆ ಕ್ಲಾಸ್ಮೇಟ್ ಆಗಿ ಇದ್ದಿದ್ದಾರೆ. ಸೊ ಅವ್ರ ಅಣ್ಣನ ಜೊತೆಗೆ ಕೂಡ ಪರಿಚಯ ಇದ್ದಾರೆ ಅವರಿಗೆ. ಆರೋಪಿಯವರು ಅವ್ರ ಅಣ್ಣನ ಕೂಡ ಫ್ರೆಂಡ್ಸ್ ಇದ್ದಾರೆ. ಆರೋಪಿ ರಫೀಕ್ ಹಿನ್ನೆಲೆ ಸರ್ ಏನ್ ಕೆಲಸ ಮಾಡ್ಕೊಂಡಿದ್ದ ಅಥವಾ ಎಲ್ಲಾದ್ರೂ ಕೆಲಸ ಮಾಡ್ತಿದ್ದ ಅಥವಾ ಏನಾಗಿ ಸರ್? ಅವನು ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಇದ್ರ ಬಿಟ್ರೆ ಅವ್ರು ಸೀರಿಯಸ್ ಆಗಿ ಯಾವುದೇ ಪ್ರೊಫೆಷನ್ ಆ ಥರದ್ದು ಯಾವ್ದು ಕಂಡು ಬಂದಿದೆ. ಈ ಪ್ರೇಮ ಸಂಬಂಧ ಈ ರೀತಿ ಆಗಿರುವಂತದ್ದು ಸರ್ ಘಟನೆ? ಅದು ನಾವಿನ್ನ ಡೀಟೇಲ್ ಆಗಿ ಎನ್ಕ್ವೈರಿ ಮಾಡ್ತೀವಿ ಎಕ್ಸಾಕ್ಟ್ ಇದು ಏನಾಗಿದೆ ಅಂತ. ಇವಾಗ ಸದ್ಯಕ್ಕೆ ನಮಗೆ ಈ ತರ ಮಾಹಿತಿ ಇದೆ. ನಾವು ತನಿಖೆ ಇನ್ವೆಸ್ಟಿಗೇಷನ್ ಅಟ್ರಾಸಿಟಿ ಆಕ್ಟ್ ಅಲ್ಲಿ ಬುಕ್ ಮಾಡಿದೀವಿ. ತನಿಖೆನ ನಾವು DSP ಅವರು ಸಿರ್ಸಿ ಅವರು ಮಾಡ್ತಾ ಇದ್ದಾರೆ. ಸೊ ಅದನ್ನ ನಾವು ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ತನಿಖೆ ಮಾಡಿ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜಿಸಿದ್ರೆ ಯಾವ್ಯಾವ ಪ್ರಮಾಣದ ಪೊಲೀಸರುಗಳನ್ನ ನಿಯೋಜನೆ ಮಾಡಿದ್ರೆ? ಇವಾಗಲೇ ನಮ್ಮಲ್ಲಿ 5 KSRP ಪಾರ್ಟೀಸ್ ಇದ್ದಾರೆ. ಇದರ ಜೊತೆಗೆ 6 DR ಪಾರ್ಟಿ ಕೂಡ ಇದ್ದಾರೆ. ಮತ್ತೆ ಆಫೀಸರ್ಸ್ ಈ ಡಿಸ್ಟ್ರಿಕ್ಟ್ ಅಲ್ಲಿ ಯಾರ್ಯಾರು ಇಲ್ಲಿ ಯಲ್ಲಾಪುರಲ್ಲಿ ಕೆಲಸ ಮಾಡಿದಾರೆ ಅವರು ಕೂಡ ಬಂದಿದ್ದಾರೆ. ಸೊ ನಾವು ಇದು ಬಿಗಿ ಬಂದೋಬಸ್ತ್ ಅಂತ ಮಾಡ್ಕೊಂಡಿದ್ದಾರೆ. ಯಾವುದೇ ತರ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಆಗದಿರೋ ಶಾಂತಿ ಮೇಂಟೈನ್ ಮಾಡೋ ತರ ನಾವು ಇನ್ನು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಇವಿಷ್ಟು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂತ ದೀಪನ್ ಅವರು ಹೇಳುವಂತ ಮಾತು. ಒಟ್ಟಿನಲ್ಲಿ ಪ್ರೀತಿ ಪ್ರೇಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೊಲೆ ಆಗಿದೆ. ಆರೋಪಿಗಳ ಬಂಧನಕ್ಕಾಗಿ ತಾವು ತಂಡವನ್ನು ಕೂಡ ರಚನೆ ಮಾಡಿದ್ವಿ. ಈ ಮಧ್ಯೆ ಆರೋಪಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಒಟ್ಟಿನಲ್ಲಿ ಈ ಪ್ರಕರಣ ತನಿಖೆಯನ್ನು ನಾವು ಮುಂದುವರಿಸುತ್ತೇವೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಯಲ್ಲಾಪುರ ಮಹಿಳೆ ಕೊಲೆ ಪ್ರಕರಣದ ತನಿಖೆ ಇದೀಗ ಚುರುಕಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಎಸ್ಪಿ ದೀಪನ್ ಎಂಎನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಮಧ್ಯಾಹ್ನ ರಂಜಿತಾಳನ್ನ ರಫೀಕ್ ಕೊಲೆ ಮಾಡಿದ್ದ. ಶಾಲೆಯಿಂದ ಮನೆಗೆ ಬರ್ತಾ ಇದ್ದಾಗ ಹತ್ಯೆ ಮಾಡಿ ಈತ ನಾಪತ್ತೆಯಾಗಿದ್ದ. ಆರೋಪಿ ಬಂಧನಕ್ಕಾಗಿ ವಿಶೇಷ ತಂಡವನ್ನ ರಚನೆ ಮಾಡಲಾಗಿತ್ತು. ಇಂದು ಬೆಳಗ್ಗೆ ಅರಣ್ಯದಲ್ಲಿ ಆರೋಪಿ ಮೃತದೇಹ ಪತ್ತೆಯಾಗಿದೆ. ಆರೋಪಿ ರಫೀಕ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಶಾಂತಿ ಸುವ್ಯವಸ್ಥೆ ಕಾಪಾಡಲು ಹೆಚ್ಚಿನ ಭದ್ರತೆಯನ್ನ ಕಲ್ಪಿಸಲಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಎಸ್ಪಿ ದೀಪನ್ ಎಂಎನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ನೋಡಿ, ಆರೋಪಿ ರಫೀಕ್ ಈಗ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಆತನ ಮೃತದೇಹ ಇದೀಗ ಅರಣ್ಯದಲ್ಲಿ ಸಿಕ್ಕಿದೆ. ಎಸ್ಪಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಎಸ್ಪಿ ದೀಪನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಲ್ಲಾಪುರ ಮಹಿಳೆ ಕೊಲೆ ಪ್ರಕರಣದ ತನಿಖೆ ಈಗ ಮತ್ತಷ್ಟು ಚುರುಕಾಗಿದೆ. ಈ ವೇಳೆ ರಫೀಕ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ನಿನ್ನೆ ಮಧ್ಯಾಹ್ನ ರಂಜಿತಾಳನ್ನ ರಫೀಕ್ ಕೊಲೆ ಮಾಡಿದ್ದ. ಕೊಲೆ ಮಾಡಿ ನಂತರ ಆತ ನಾಪತ್ತೆಯಾಗಿದ್ದ. ಪೊಲೀಸರು ವಿಶೇಷ ತಂಡವನ್ನ ಕೂಡ ರಚನೆ ಮಾಡಿದ್ರು. ನೋಡಿ, ಇದೇ ರಂಜಿತಾ, ಇದೇ ಮಹಿಳೆಯನ್ನ ಆತ ಪ್ರೀತಿ ಮಾಡ್ತಾ ಇದ್ದ. ಈ ವೇಳೆ ಮದುವೆಗೆ ಆಕೆ ಒಪ್ಪಿಲ್ಲ. ಹೀಗಾಗಿ ರಫೀಕ್ ಆಕೆಯನ್ನ ಕೊಲೆ ಮಾಡಿದ್ದ. ಅದಾದ ಬಳಿಕ ನಾಪತ್ತೆಯಾಗಿದ್ದ. ಈಗ ಆತನ ಮೃತದೇಹ ಅರಣ್ಯದಲ್ಲಿ ಸಿಕ್ಕಿದೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಪಟ್ಟಣದಲ್ಲಿ ಆದಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು ಮತ್ತು ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಯಲ್ಲಾಪುರ ಬಂದ್ಗೆ ಕೂಡ ಕರೆ ನೀಡಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿದ್ದಾರೆ. ಅದರಲ್ಲಿ ಆರೋಪಿಯ ಬಂಧನಕ್ಕಾಗಿ ತಂಡವನ್ನು ಕೂಡ ರಚನೆ ಮಾಡಲಾಗಿತ್ತು. ಆರೋಪಿಯ ಮೃತದೇಹ ಇವತ್ತು ಪತ್ತೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡೋಣ ಸರ್. ಈಗ ನಮಸ್ಕಾರ. ಇದು ಪ್ರಕರಣಕ್ಕೆ ಸಂಬಂಧಪಟ್ಟ ಆಕ್ಚುಲಿ ಪ್ರಕರಣ ಏನು ಸರ್? ಇವಾಗ ಇದು ಇವ್ರದ್ದು ಹತ್ಯೆ ಆಗಿದ ನಂತರ ಇವರು ರಂಜಿತಾ ಅನ್ನೋರ್ದು ಹತ್ಯೆ ರಫೀಕ್ ಅನ್ನೋರು ಮಾಡಿದ್ದು. ಸೊ ಅವ್ರದ್ದು ಮುಂಚೆ ಅವ್ರದಲ್ಲಿ ಸಂಪರ್ಕ ಇತ್ತು. ಅದ್ರ ನಂತರ ಅವರು ಸಂಪರ್ಕ ಬಿಟ್ಟಿದ್ರಿಂದ ಅವ್ರದ್ದು ಅದೊಂದು ಹತ್ಯೆ ನಡೆದಿದೆ. ಇವ್ರು ಆಮೇಲೆ ಪರಾರಿ ಆಗಿರ್ತಾರೆ. ರಫೀಕ್ ಅನ್ನೋರು ಅಲ್ಲೇ ಕಾಡಲ್ಲಿ ಅವ್ರ ಮನೆಯಿಂದ ಬಾಗಿಲಿಂದ ಓಡೋಗಿರ್ತಾರೆ. ಸೊ ನಾವು ಇದಕ್ಕೆ ಸ್ಪೆಷಲ್ ಆಗಿ 4 ತಂಡಗಳ ರಚನೆ ಮಾಡಿ ಕೋಮಿಂಗ್ ಆಪರೇಷನ್ ಮಾಡಿದೀವಿ. ನಮಗೆ ಇಮಿಡಿಯೇಟ್ ಆಗಿ ಮಾಹಿತಿ ಬಂದಿದ್ದಿಂದಾನೇ ನಾವು ಸ್ಟಾರ್ಟ್ ಮಾಡಿದೀವಿ ಪತ್ತೆ ಹಚ್ಚೋದಕ್ಕೆ. ಸೊ ಕಂಟಿನ್ಯೂಸ್ ರಾತ್ರಿ ಕೂಡ ಫಾರೆಸ್ಟ್ ಅಲ್ಲಿ ಸಪರೇಟ್ ಟೀಮ್ಸ್ ಮಾಡಿ ನಮ್ದು ಡಾಗ್ ಸ್ಕ್ವಾಡ್ ಕೂಡ ಕರೆಸಿ ನಾವು ಮಾಡಿದೀವಿ. ಕೊನೆಗೆ ನಾವು ಅದರಲ್ಲಿ ಮಾರ್ನಿಂಗ್ ಅವರ್ಸ್ ಅಲ್ಲಿ ನಮಗೆ ಅವರು ಹ್ಯಾಂಗಿಂಗ್ ಮಾಡ್ಕೊಂಡಿರೋದು ಪತ್ತೆ ಆಗಿದೆ. ಸೊ ಇದ್ರ ಬಗ್ಗೆ ನಾವು ಪ್ರಕರಣ ಅದು ಕೂಡ ದಾಖಲು ಮಾಡ್ತಾ ಇದ್ದೀವಿ. ಸೊ ಅವ್ರದ್ದು ಬಾಡಿದು ಕೂಡ ಅವ್ರ ಪ್ರೊಸೀಜರ್ ಪ್ರಕಾರ ನಾವು ಇದು ಮಾಡ್ತೀವಿ. ರಂಜಿತಾ ಹಿನ್ನೆಲೆ ಏನು ಸರ್? ರಂಜಿತಾ ಕೂಡ ಮದುವೆ ಆಗಿತ್ತು. ಮದುವೆ ಆದ ನಂತರ ಮನೆ ಪತಿಯಿಂದ ದೂರ ಆಗಿದ್ರು ಅಂತ ಹೇಳೋ ಮಾಹಿತಿ. ಮತ್ತೆ ಯಾವ ಟೈಮ್ದಲ್ಲಿ ಸರ್? ಈಗ ಸ್ಕೂಲಿಗೆ ಹೋಗಿ ಬರ್ತಾ ಇದ್ರು, ಆ ಟೈಮ್ದಲ್ಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇವರು ರಂಜಿತಾ ಅನ್ನೋರು 30 ವಯಸ್ಸು. ಅವರು ಮದುವೆ ಆಗಿ ಒಂದು 10-12 ವರ್ಷ ಆಗಿದೆ. ಅವ್ರಿಗಾಗಲೇ ಒಬ್ರು ಮಗ ಇದ್ದಾರೆ. ಇವರು ಗವರ್ಮೆಂಟ್ ಶಾಲೆಯಲ್ಲಿ ಕುಕ್ ಆಗಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು. ನಿನ್ನೆ ಮಧ್ಯಾಹ್ನ ಅವರು 2 ಗಂಟೆಗೆ 1:30-2 ಗಂಟೆ ಸಮಯದಲ್ಲಿ ಅವ್ರು ವಾಪಸ್ ಮನೆಗೆ ತಲುಪೋ ದಾರಿಯಲ್ಲಿ ಇವರು ರಫೀಕ್ ಅನ್ನೋರು ದಾರಿಯಲ್ಲಿ ಇದ್ದಿದ್ದಾರೆ. ಸೊ ಆ ಟೈಮಲ್ಲಿ ಅವ್ರ ಹತ್ರ ಮಾತಾಡಬೇಕಾದ್ರೆ ಇದೊಂದು ಹರಿತವಾದ ಆಯುಧದಿಂದ ಇವರು ಅವ್ರಿಗೆ ಹರ್ಟ್ ಮಾಡಿದ್ದಾರೆ. ಇವರು ಮುಂಚೆನೂ ಕೂಡ ಅಲ್ಲಿ ಇವ್ರ ಜೊತೆ ಕ್ಲಾಸ್ಮೇಟ್ ಆಗಿ ಇದ್ದಿದ್ದಾರೆ. ಸೊ ಅವ್ರ ಅಣ್ಣನ ಜೊತೆಗೆ ಕೂಡ ಪರಿಚಯ ಇದ್ದಾರೆ ಅವರಿಗೆ. ಆರೋಪಿಯವರು ಅವ್ರ ಅಣ್ಣನ ಕೂಡ ಫ್ರೆಂಡ್ಸ್ ಇದ್ದಾರೆ. ಆರೋಪಿ ರಫೀಕ್ ಹಿನ್ನೆಲೆ ಸರ್? ಏನ್ ಕೆಲಸ ಮಾಡ್ಕೊಂಡಿದ್ದ ಅಥವಾ ಎಲ್ಲಾದ್ರೂ ಕೆಲಸ ಮಾಡ್ತಿದ್ದ ಅಥವಾ ಏನು? ಅವನು ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಇದ್ರ ಬಿಟ್ಟರೆ ಅವ್ರು ಸೀರಿಯಸ್ ಆಗಿ ಯಾವುದೇ ಪ್ರೊಫೆಷನ್ ಆ ಥರದ್ದು ಯಾವ್ದು ಕಂಡು ಬಂದಿಲ್ಲ. ಈ ಪ್ರೇಮ ಸಂಬಂಧ ಈ ರೀತಿ ಆಗಿರುವಂತ ಸರ್ ಘಟನೆ? ಅದು ನಾವಿನ್ನ ಡೀಟೇಲ್ ಆಗಿ ಎನ್ಕ್ವೈರಿ ಮಾಡ್ತೀವಿ. ಎಕ್ಸಾಕ್ಟ್ ಇದು ಏನಾಗಿದೆ ಅಂತ. ಇವಾಗ ಸದ್ಯಕ್ಕೆ ನಮಗೆ ಈ ತರ ಮಾಹಿತಿ ಇದೆ. ನಾವು ತನಿಖೆ ಇನ್ವೆಸ್ಟಿಗೇಷನ್ ಅಟ್ರಾಸಿಟಿ ಆಕ್ಟ್ ಅಲ್ಲಿ ಬುಕ್ ಮಾಡಿದೀವಿ. ತನಿಖೆನ ನಾವು DSP ಅವರು ಸಿರ್ಸಿ ಅವರು ಮಾಡ್ತಾ ಇದ್ದಾರೆ. ಸೊ ಅದನ್ನ ನಾವು ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ತನಿಖೆ ಮಾಡಿ ಬರ್ತೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜಿಸಿದರೆ ಯಾವ್ಯಾವ ಪ್ರಮಾಣದ ಪೊಲೀಸರುಗಳನ್ನ ನಿಯೋಜನೆ ಮಾಡಿದ್ರೆ? ಇವಾಗಲೇ ನಮ್ಮಲ್ಲಿ 5 KSRP ಪಾರ್ಟೀಸ್ ಇದ್ದಾರೆ. ಇದರ ಜೊತೆಗೆ 6 DR ಪಾರ್ಟಿ ಕೂಡ ಇದ್ದಾರೆ. ಮತ್ತೆ ಆಫೀಸರ್ಸ್ ಈ ಡಿಸ್ಟ್ರಿಕ್ಟ್ ಅಲ್ಲಿ ಯಾರ್ಯಾರು ಇಲ್ಲಿ ಯಲ್ಲಾಪುರ ಅಲ್ಲಿ ಕೆಲಸ ಮಾಡಿದ್ದಾರೆ ಅವರು ಕೂಡ ಬಂದಿದ್ದಾರೆ. ಸೊ ನಾವು ಇದು ಬಿಗಿ ಬಂದೋಬಸ್ತ್ ಅಂತ ಮಾಡ್ಕೊಂಡಿದ್ದಾರೆ. ಯಾವುದೇ ತರ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಆಗದಿರೋ ಶಾಂತಿ ಮೇಂಟೈನ್ ಮಾಡೋ ತರ ನಾವು ಇನ್ನು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಇವಿಷ್ಟು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂತ ದೀಪನ್ ಅವರು ಹೇಳುವಂತ ಮಾತು. ಒಟ್ಟಿನಲ್ಲಿ ಪ್ರೀತಿ ಪ್ರೇಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೊಲೆಯಾಗಿದೆ. ಆರೋಪಿಗಳ ಬಂಧನಕ್ಕಾಗಿ ತಾವು ತಂಡವನ್ನು ಕೂಡ ರಚನೆ ಮಾಡಿದ್ವಿ. ಈ ಮಧ್ಯೆ ಆರೋಪಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಒಟ್ಟಿನಲ್ಲಿ ಈ ಪ್ರಕರಣ ತನಿಖೆಯನ್ನು ನಾವು ಮುಂದುವರಿಸುತ್ತೇವೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ.